1 ರೂಪಾಯಿ ಕರೆನ್ಸಿ ನೋಟಿನಲ್ಲಿ ಯಾರ ಹಸ್ತಾಕ್ಷರವಿರುತ್ತದೆ? ಭಾರತ ಸರ್ಕಾರದ ಹಣಕಾಸು ಕಾರ್ಯದರ್ಶಿ. ಕೇರಳದಲ್ಲಿರುವ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು? ಪಂಪದುಂ ಶೋಲಾ ರಾಷ್ಟ್ರೀಯ ಉದ್ಯಾನವನ. ಪಂಪದುಂ ಶೋಲಾ ರಾಷ್ಟ್ರೀಯ ಉದ್ಯಾನವನವು ಕೇರಳದ ಯಾವ ಜಿಲ್ಲೆಯಲ್ಲಿದೆ? ಇಡುಕ್ಕಿ ಜಿಲ್ಲೆ. ಸ್ವಾಮಿ ವಿವೇಕಾನಂದರು ಯಾವ ಸಾಮಾಜಿಕ ಸುಧಾರಣಾ ಅಭಿಯಾನವನ್ನು ಪ್ರಾರಂಭಿಸಿದರು? ರಾಮಕೃಷ್ಣ ಮಿಷನ್. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಯಾವಾಗ ಸ್ಥಾಪಿಸಿದರು? ಮೇ 1, 1897. ನಗದು ರಹಿತ ಹಣ ವಿನಿಮಯಕ್ಕಾಗಿ ಭಾರತ ಸರ್ಕಾರವು ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಚಿಸಿದೆ? ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅನ್ನು ಯಾವಾಗ ರಚನೆ ಮಾಡಲಾಯಿತು? ಡಿಸೆಂಬರ್ 30, 2016. ಅಮೆರಿಕ ಸರ್ಕಾರದ ಆರೋಗ್ಯ ವಿಮಾ ಯೋಜನೆಯ ನಿರ್ವಾಹಕರಾಗಿ ಭಾರತೀಯ ಮೂಲದ ಯಾರನ್ನು ನೇಮಿಸಲಾಗಿದೆ? ಸೀಮಾ ವರ್ಮಾ. ಕೇರಳದ ಅತಿದೊಡ್ಡ ಭೂಗತ ಜಲವಿದ್ಯುತ್ ಯೋಜನೆ ಯಾವುದು? ಇಡುಕ್ಕಿ ಜಲವಿದ್ಯುತ್ ಯೋಜನೆ. ಕೊಂಕಣ್ ರೈಲ್ವೆ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ? ಮಹಾರಾಷ್ಟ್ರದ ರೋಹಾದಿಂದ ಕರ್ನಾಟಕದ ತೋಕೂರ್. ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಯನ್ನು ಬರೆದವರು ಯಾರು? ಕೆ. ಶಿವರಾಮ ಕಾರಂತ. ತೆಲುಗು ಮತ್ತು ಸಂಸ್ಕೃತ ಸಾಹಿತ್ಯಗಳಿಗೆ ಮಹತ್ವ ನೀಡಿದ ವಿಜಯನಗರದ ಅರಸ ಯಾರು? ಕೃಷ್ಣದೇವರಾಯ. ಕನ್ನಡದಲ್ಲಿ ಪ್ರಕಟವಾದ ಪ್ರಥಮ ವೃತ್ತಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಪತ್ರಿಕೆ ಯಾವಾಗ ಪ್ರಾರಂಭವಾಯಿತು? ಜುಲೈ 1, 1843. ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಎಂಬುದಾಗಿ ಯಾರನ್ನು ಕರೆಯಲಾಗುತ್ತದೆ? ಹರ್ಮನ್ ಫ್ರೆಡ್ರಿಕ್ ಮೊಗ್ಲಿಂಗ್.